ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ KCET 2024 ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ. ಈ ಒಂದು ಬಿಗ್ ಅಪ್ಡೇಟನ್ನು ಪ್ರತಿಯೊಬ್ಬರೂ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ. KA ಕಡೆಯಿಂದ ಒಂದಿಷ್ಟು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಆದರೆ ಇದ್ದಾವೆ, ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, KA ಅಫಿಷಿಯಲ್ಗೆ ವಿಸಿಟ್ ಮಾಡಿಬಿಟ್ಟು ಇಲ್ಲಿ UGCET 2024 ಈ ಒಂದು ಹೋಮ್ ಪೇಜ್ಗೆ ಬಂದರೆ ಇಲ್ಲಿ ಒಂದು ಹೊಸದಾಗಿ ಲಿಂಕ್ ಆದರೆ ಆ್ಯಕ್ಟಿವೇಟ್ ಆಗಿದೆ. ಲಿಂಕ್ ಅನ್ನೋದಕ್ಕಿಂತ ಒಂದು ಹೊಸದಾಗಿ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. UGCET 2024 ಹಿಂದಿನ ವರ್ಷದ ಸೀಟು ಹಂಚಿಕೆ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಬಿಟ್ಟು ಮೊದಲಿಗೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಕೂಡಲೇ ಸಹ ಈ ರೀತಿ ಒಂದು ಲೀಸ್ಟ್ ಆದರೆ ಇದೆ. UGCET 2024 ಪ್ರೀವಿಯಸ್ ಇಯರ್ ಅಲಾಟ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇಲ್ಲಿ ರಿಮಾರ್ಕ್ಸ್ ಬಂದ್ಬಿಟ್ಟು ನ್ಯಾಚುರೋಪತಿ ನಾಟ್ ಎಲಿಜಿಬಲ್ ಅಂತ ಇದೆ. ಆ್ಯಂಡ್ ಹಾಗೇನು ಸಹ ವೆಟರ್ನರಿ ನಾಟ್ ಎಲಿಜಿಬಲ್, ಅಗ್ರಿಕಲ್ಚರ್ ನಾಟ್ ಎಲಿಜಿಬಲ್, ಆ್ಯಂಡ್ ಹಾಗೇನು ಇಲ್ಲಿ ಇಂಜಿನಿಯರಿಂಗ್ ನಾಟ್ ಎಲಿಜಿಬಲ್ ಅಂತ ಹೇಳಿಬಿಟ್ಟು ಇಲ್ಲಿ ಈ ರೀತಿ ಆದರೆ ಒಂದು 43 ಪೇಜಸ್ ಆದರೆ ಇದಾವೆ. ಸರ್, ಯಾಕೆ ಸರ್ ಇಷ್ಟೊಂದು ನಾಟ್ ಎಲಿಜಿಬಲ್ ಅಂತ ಬಂದಿದೆ, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಏನು ಅಂತ ನೀವು ಸುಮಾರು ಜನ ಸ್ಟೂಡೆಂಟ್ಸು ಕೇಳ್ತಿದ್ರೆ ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನು ಮಾಡ್ತೀನಿ. ನೋಡಿ, ಇದು ಪ್ರೀವಿಯಸ್ ಇಯರ್ ಕ್ಯಾಂಡಿಡೇಟ್ಸ್ದು ಒಂದು ಲೀಸ್ಟ್ ಅನ್ನಾದರೆ ಬಿಡುಗಡೆ ಮಾಡಿದ್ದಾರೆ. ಈಗ ಸ್ಟೂಡೆಂಟ್ಸು UGCET 2023 ಪಾರ್ಟಿಸಿಪೇಟ್ ಅನ್ನು ಮಾಡಿರ್ತಾರೆ. ಅಂತ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಅನ್ನು ಮಾಡಿ ಆ ಕೌನ್ಸಿಲಿಂಗ್ ಎಲ್ಲಾನು UGCET 2023 ಕೌನ್ಸಿಲಿಂಗ್ ಎಲ್ಲಾನು ಅಟೆಂಡ್ ಆಗಿರ್ತಾರೆ. ಬಟ್ ಕಾಲೇಜ್ಗೆ ಅಡ್ಮಿಷನ್ ಆದರೆ ತಗೊಂಡಿರೋದಿಲ್ಲ. ಈ ವರ್ಷ 2024 ಒಂದು CET ಎಕ್ಸಾಮನ್ನು ಬರ್ತಿರ್ತಾರೆ. ಆ್ಯಂಡ್ ಹಾಗೇನು ಸಹ ಈ ವರ್ಷ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ KA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅಂತಲೇ ಬಂದಿರೋದು. ಈಗ ಈ ಒಂದು ಲೀಸ್ಟಲ್ಲಿ ಅಪ್ಲಿಕೇಶನ್ ನಂಬರು, CET ನಂಬರು, ಆ್ಯಂಡ್ ಹಾಗೇನು ಸಹ ಕ್ಯಾಂಡಿಡೇಟ್ ನೇಮ್ ಅಂತ ಕೊಟ್ಟು ಇಲ್ಲಿ ರಿಮಾರ್ಕ್ಸ್ ಯಾವೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಮೆನ್ಷನ್ ಆಗಿದೆ ಅಂತಹ ಸ್ಟೂಡೆಂಟ್ಸ್ಗಳು ಈ ವರ್ಷ ಈ ಒಂದು ಕೋರ್ಸ್ಗಳಿಗಾದರೆ ಎಲಿಜಿಬಲ್ ಇರೋದಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ನಾಟ್ ಎಲಿಜಿಬಲ್ ಅಂತ ಹೇಳ್ಬಿಟ್ಟು, ಓಕೆನಾ. ಆ್ಯಂಡ್ ಈ ವರ್ಷದ ಸ್ಟೂಡೆಂಟ್ಸ್ ಯಾರನ್ನು ಸಹ ಈ ಒಂದು ಲೀಸ್ಟನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ವರ್ಷ ಯಾರೆಲ್ಲ ಹೊಸದಾಗಿ ಒಂದು ಎಕ್ಸಾಮನ್ನು ಬರೆದಿದ್ದೀರಾ, UGCET 2024 CET ಪರೀಕ್ಷೆಯನ್ನು ಬರೆದು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ತಿದ್ದೀರಾ, ಅಂಥ ಸ್ಟೂಡೆಂಟ್ಸ್ ಯಾರನ್ನು ಸಹ ವರಿ ಆಗೋದಕ್ಕೆ ಹೋಗಬೇಡಿ. ಇದು UGCET 2023 ಅವರು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿಬಿಟ್ಟು ಕಾಲೇಜಸ್ಗಾದರೆ ಜಾಯಿನ್ ಆಗಿರೋದಿಲ್ಲ. ಅಂಥ ಸ್ಟೂಡೆಂಟ್ಸ್ ಒಂದು ರಿಪೀಟರ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಈ ವರ್ಷ ಮತ್ತೆ KCET ಎಕ್ಸಾಮನ್ನು ಬರೆದು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಲೀಸ್ಟನ್ನಾದರೆ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಸರ್ ಅವರು ಎಲಿಜಿಬಲ್ ಇಲ್ಲ ಏನು ಅಂತ ನೀವು ಕೇಳ್ಬೋದು. ಆ್ಯಂಡ್ ಹಾಗೇನು ಸಹ ಆ ಸ್ಟೂಡೆಂಟ್ಸ್ಗಳಿಗೆ ಒಂದು ಈಗ ಯಾರ್ಯಾರು ಲೀಸ್ಟಲ್ಲಿ ನೇಮ್ ಆದರೆ ಇದೆಯೋ ಅಂಥ ಸ್ಟೂಡೆಂಟ್ಸು ಕೇಳ್ಬೋದು, ಯಾಕೆ ಸರ್ ನಮ್ದು ಇಲ್ಲಿ ನಾಟ್ ಎಲಿಜಿಬಲ್ ಇದೆ ಅಂತ. ಇಲ್ಲಿ ಸ್ಟೂಡೆಂಟ್ಸು ಮಾಡಿರುವಂತಹ ಮಿಸ್ಟೇಕನ್ನು ಹೇಳ್ತೀನಿ ನೋಡಿ. UGCET 2023 CET ಎಕ್ಸಾಮನ್ನು ಬರೆದಿರ್ತಾರೆ, ಪ್ರತಿಯೊಂದು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿರ್ತಾರೆ, ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿರ್ತಾರೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ರೌಂಡ್ಗೆ ಅಟೆಂಡ್ ಆಗಿರ್ತಾರೆ, ಕಾಲೇಜ್ ಇಷ್ಟ ಇರೋದಿಲ್ಲ, ಜಾಯಿನ್ ಆಗಿರೋದಿಲ್ಲ. ಸೆಕೆಂಡ್ ರೌಂಡ್ಗೆ ಅಟೆಂಡ್ ಆಗಿರ್ತಾರೆ, ಕಾಲೇಜ್ ಇಷ್ಟ ಇರೋದಿಲ್ಲ, ಜಾಯಿನ್ ಆಗೋದಿಲ್ಲ. ಅವರು ಮೈನಾಗಿ ಮಾಡಿರುವಂತಹ ಮಿಸ್ಟೇಕ್ ಏನು ಅಂತ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅವರು ಎಂಟರ್ ಆಗಿರ್ತಾರೆ. KA ಕಡೆಯಿಂದ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆದರೆ ಇದ್ದಾವೆ. ಯಾವೊಂದು ಸ್ಟೂಡೆಂಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ ಆಯಿತು ಅಂತಂದರೆ ಆ ಒಂದು ಸ್ಟೂಡೆಂಟು ಕಂಪಲ್ಸರಿಯಾಗಿ ಕಾಲೇಜ್ಗೆ ಜಾಯಿನ್ ಆಗಲೇಬೇಕಾಗಿರುತ್ತೆ, ಓಕೆನಾ. ಈಗಾಗಲೇ ಅವರ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಒನ್ಸ್ ಎಂಟರ್ ಆಗಿದ್ದ ಆದಮೇಲೆ ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ ಆಯಿತು ಅಂತ ಅಂದರೆ ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನೀವು ಖಂಡಿತವಾಗ್ಲೂ ಸಹ ಹೋಗಬೇಕು. ಅಲ್ಲಿ ಕೊಟ್ಟಿರುವಂಥ ರೂಲ್ಸ್ ಪ್ರಕಾರ ಒಂದಿಷ್ಟು ಪೆನಾಲ್ಟಿನೂ ಸಹ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲಿಯರಾಗಿ ಆದರೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸು ಇದೇ ಒಂದು ಮಿಸ್ಟೇಕನ್ನು ಮಾಡಿದ್ದಾರೆ. ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಆ ಒಂದು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಆ ಒಂದು ಸೀಟ್ಗೆ ಅಡ್ಮಿಷನ್ ಆಗದೆ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದೀಗ ಈ ವರ್ಷದ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವುದೇ ಒಂದು ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ಏನು ಬರ್ತಿದೆ ಇಲ್ಲಿ ನಾಟ್ ಎಲಿಜಿಬಲ್ ಫಾರ್ ಅಂತ ಹೇಳಿಬಿಟ್ಟು ಅವರು ಯಾವೊಂದು ಕೌನ್ಸಿಲಿಂಗ್ ಅಟೆಂಡ್ ಆಗಿಬಿಟ್ಟು ಆ ರೀತಿ ಮಾಡಿದ್ರು, ಅದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು, ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಬರ್ತಿದೆ. ನೋಡಿ, KA ಅಫಿಷಿಯಲ್ ವೆಬ್ಸೈಟಲ್ಲಿ ನಡೆಯುವಂಥ ಕೌನ್ಸಿಲಿಂಗ್ಸು ಡಿಪ್ಲೊಮಾ CET ಕೌನ್ಸಿಲಿಂಗ್ ನಡೆಯುತ್ತೆ, PG CET ಕೌನ್ಸಿಲಿಂಗ್ ನಡೆಯುತ್ತೆ, KCET ನಡೆಯುತ್ತೆ, ಆ್ಯಂಡ್ ಹಾಗೇನೂ ಸಹ ನೀಟ್ ಕೌನ್ಸಿಲಿಂಗ್ ನಡೆಯುತ್ತೆ. ಇಷ್ಟು ಕೌನ್ಸಿಲಿಂಗ್ಗಳಿಗೂ ಒಂದೇ ರೂಲ್ಸ್ ಆದರೆ ಇದೆ. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಏನು ಕರಿತೀವಿ, ಆ ಒಂದು ಥರ್ಡ್ ರೌಂಡ್ಗೆ ಯಾವುದಾದ್ರೂ ಒಂದು ಸ್ಟೂಡೆಂಟ್ ಕೌನ್ಸಿಲಿಂಗ್ಗೆ ಎಂಟರ್ ಆಗಿದ್ದ ಆದಮೇಲೆ ಥರ್ಡ್ ರೌಂಡ್ಗೆ ಎಂಟರ್ ಆಗಿದ್ದ ಆದಮೇಲೆ ಥರ್ಡ್ ರೌಂಡಲ್ಲಿ ಯಾವೊಂದು ಕಾಲೇಜ್ ಅಲರ್ಟ್ ಆಗುತ್ತೆ, ಯಾವೊಂದು ಸೀಟ್ ಅಲರ್ಟ್ ಆಗುತ್ತೆ, ಅದಕ್ಕೆ ಕಂಪಲ್ಸರಿಯಾಗಿ ಅಡ್ಮಿಷನನ್ನು ತಗೋಬೇಕು ಅಂತ ಹೇಳಿಬಿಟ್ಟು ಒಂದು ರೂಲ್ಸ್ ಆದರೆ ಇದ್ದಾವೆ. ಹಾಗಾಗಿ ಇಲ್ಲಿ ಆ ಒಂದು ಸ್ಟೂಡೆಂಟ್ಸ್ಗಳು ಲಾಸ್ಟ್ ಇಯರ್ ಏನು ಮಾಡಿದ್ದಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟರ್ ಆಗಿಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜ್ ಅಲರ್ಟ್ ಆಗಿದ್ದ ಆದಮೇಲೆ ಆ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ಆದರೆ ತಗೊಂಡಿಲ್ಲ, ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಈ ವರ್ಷ ಈ ಒಂದು ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಿಲ್ಲ, ಓಕೆನಾ. ಇದು ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸು ಈ ವರ್ಷದ ಕೌನ್ಸಿಲಿಂಗ್ಗೆ ಯಾವ ಕೋರ್ಸ್ಗಳಿಗೆ ನಾಟ್ ಎಲಿಜಿಬಲ್ ಇದ್ದಾರೋ ಅಂತಹ ಲೀಸ್ಟನ್ನು ಆದರೆ ಬಿಡುಗಡೆ ಮಾಡಿರೋದು. ಈ ವರ್ಷ ಫ್ರೆಶ್ ಆಗಿ
ಆಗಿ ಯಾರಾದರೂ ಎಕ್ಸಾಮನ್ನು ಬರೆದು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಿದ್ರು ಅಂಥ ಸ್ಟೂಡೆಂಟ್ಸ್ ಯಾರನ್ನೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ಈ ಒಂದು ಲೀಸ್ಟನ್ನು ಆದರೆ ಚೆಕ್ ಮಾಡೋ ಅವಶ್ಯಕತೆ ಆದರೆ ಇರೋದಿಲ್ಲ. ನಾನು ಪ್ರತಿ ವರ್ಷವೂ ಸಹ ಅಪ್ಡೇಟ್ಸನ್ನು ಕೊಟ್ಟಾಗ ನಾನು ಖಂಡಿತವಾಗ್ಲೂ ಹೇಳಿರ್ತೀನಿ. ಈ ವರ್ಷನೂ ಹೇಳ್ತಿದ್ದೀನಿ ನೋಡಿ, UGCET 2024ಕ್ಕೆ ಹೊಸದಾಗಿ ಯಾರೆಲ್ಲ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಫ್ರೆಷರ್ಸು ಅಂಥ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಿದ್ದೀನಿ. ನನಗೆ ಸರ್ ಈಗ ನಾನು ಏನೋ ಬೈ ಮಿಸ್ ಆಗಿ ಫಸ್ಟ್ ರೌಂಡ್ಗೆ ಎಂಟರ್ ಆಗಿಬಿಟ್ಟೆ ಸರ್, ನನಗೆ ಇಲ್ಲಿ ಇಂಜಿನಿಯರಿಂಗ್ ಸೀಟೇ ಪಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಫಸ್ಟ್ ರೌಂಡಲ್ಲಿ ಎಕ್ಸಿಟ್ ಆಗೋ ಆಪ್ಷನ್ ಆದರೆ ಇದೆ, ಓಕೆನಾ. ಆ್ಯಂಡ್ ಸೆಕೆಂಡ್ ರೌಂಡಲ್ಲೂ ಸಹ ನೀವು ಎಕ್ಸಿಟ್ ಆಗೋ ಆಪ್ಷನ್ ಇದೆ, KCET ಕೌನ್ಸಿಲಿಂಗ್ ಇದೆ. ಬಟ್ ನೀವು ಯಾವಾಗ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟರ್ ಆಗ್ತೀರಾ ಅಂತಹ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಯಾವುದೇ ಒಂದು ರೀತಿಯ ಕಾಲೇಜ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ಏನು ಪರವಾಗಿಲ್ಲ, ನೀವು ನೆಕ್ಸ್ಟ್ ವರ್ಷನೂ ಸಹ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೋದು. ಇನ್ ಕೇಸ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಟೆಂಡ್ ಆಗಿಬಿಟ್ಟು ಅಲ್ಲಿ ಯಾವುದಾದ್ರೂ ಸೀಟ್ ಅಲರ್ಟ್ ಆಯಿತು ಅಂತಂದರೆ ನೀವು ಕಂಪಲ್ಸರಿಯಾಗಿ ಸ್ಟೂಡೆಂಟ್ಸ್ಗಳು ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೇಬೇಕಾಗುತ್ತೆ. ನಾನೊಂದು ಸಿಂಪಲ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡಿ, ನೀವು ಇದನ್ನು ಫಾಲೋ ಮಾಡಿದ್ದೀರಾ ಅಂತಂದರೆ ಯಾವುದೇ ಒಂದು ರೀತಿಯ ಪ್ರಾಬ್ಲಮನ್ನು ಫೇಸ್ ಮಾಡೋದಿಲ್ಲ. ಈಗ ಫಸ್ಟ್ ರೌಂಡ್ಗೆ ಎಂಟರ್ ಆಗ್ತೀರಾ, ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಸೀಟ್ ಆದರೆ ಅಲರ್ಟ್ ಆಗೋದಿಲ್ಲ. ಹಾಗಾಗಿ ನೀವು ಏನು ಮಾಡ್ತೀರಾ, ಸೆಕೆಂಡ್ ರೌಂಡಿಗೂ ಸಹ ಪಾರ್ಟಿಸಿಪೇಟ್ ಮಾಡ್ತೀರಾ. ಈಗ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಇನ್ ಕೇಸ್ ಯಾವುದಾದ್ರೂ ಸೀಟ್ ಅಲರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಆ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಅಥವಾ ಸೆಕೆಂಡ್ ರೌಂಡಲ್ಲೂ ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟರ್ ಆಗ್ತೀರಲ್ವಾ, ಆಗ ನಿಮಗೆ KEA ಕಡೆಯಿಂದ ಒಂದು ಆಪ್ಷನ್ ಆದರೆ ಇರುತ್ತೆ, ಓಕೆನಾ. ನೀವು ಆ್ಯಡ್ ಮಾಡಿರುವಂಥ ಕಾಲೇಜಸ್ಸನ್ನು ಮಾಡಿಫೈ ಮಾಡ್ಕೋಬೋದು, ಅದು ಆ್ಯಡ್ ಮಾಡೋದಾಗಿರ್ಬೋದು ಅಥವಾ ಡಿಲೀಟ್ ಮಾಡೋದಾಗಿರ್ಬೋದು, ಈ ರೀತಿ ಆಪ್ಷನ್ ಆದರೆ ಇರುತ್ತೆ. ನೀವು ಒನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟರ್ ಆಗಿದ್ದಾದ್ಮೇಲೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕಾಲೇಜಸ್ ಇರುತ್ತಲ್ವಾ, ಆ ಒಂದು ಕಾಲೇಜಸ್ಸು ಬೇಕಿರೋ ಕಾಲೇಜಸ್ಸನ್ನು ಅಷ್ಟೇ ಇಟ್ಕೊಂಡು ಉಳಿದಿರುವಂಥ ಕಾಲೇಜಸ್ಸನ್ನು ಎಲ್ಲನೂ ಸಹ ಡಿಲೀಟ್ ಮಾಡಿಬಿಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟರ್ ಮಾಡಿದ್ಮೇಲೆ ನೀವು ಒಂದಿಷ್ಟು ಕಾಲೇಜಸ್ಸನ್ನು ಸೆಲೆಕ್ಟ್ ಮಾಡಿದಿರ ಅಂತಂದರೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರು ನೀವು ಹೋಗೋದಕ್ಕೆ ರೆಡಿ ಇರಬೇಕು. ಅಂಥ ಕಾಲೇಜಸ್ಸನ್ನು ಇಟ್ಕೊಂಡು ಉಳಿದಿರುವಂತಹ ಎಲ್ಲ ಕಾಲೇಜಸ್ಸನ್ನು ಡಿಲೀಟ್ ಮಾಡಿದಿರ ಅಂತ ಅಂದರೆ ಇನ್ ಕೇಸ್ ನಿಮಗೆ ಬೇಕಿರುವಂಥ ಕಾಲೇಜಸ್ಸಲ್ಲಿ ಮಾತ್ರ ಸೀಟ್ ಸಿಕ್ಕಿದ್ರೆ ನೀವು ಆರಾಮಾಗಿ ಹೋಗ್ಬೋದು. ಇಲ್ಲ ಅಂತಂದರೆ ಈಗ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನೊಂದು ಕಾಲೇಜಸ್ಸನ್ನು ಲೀಸ್ಟ್ ಮಾಡಿರ್ತೀರ, ಆ ಒಂದು ಕಾಲೇಜಲ್ಲಿ ನಿಮಗೆ ಯಾವುದ್ರಲ್ಲೂ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ನೀವು ನೆಕ್ಸ್ಟ್ ವರ್ಷ ಬೇಕಿದ್ರೆ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟನ್ನು ಮಾಡ್ಕೋಬೋದು. ಇದೊಂದು ಟ್ರಿಕ್ಕನ್ನು ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಫಾಲೋ ಮಾಡಿ. ಯಾರೆಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಹ ಸ್ಟೂಡೆಂಟ್ಸು ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಆದಾಗ ನಿಮಗೆ ಬೇಕಿರುವಂಥ ಕಾಲೇಜಸ್ಸನ್ನು ಅಷ್ಟೇ ಇಟ್ಕೊಂಡು ನೀವು ಅಲ್ಲಿ ಕಾಲೇಜಸ್ಸನ್ನು ಏನು ಅಷ್ಟೇ ಉಳಿಸ್ಕೋತೀರಾ, ಆ ಒಂದು ಕಾಲೇಜ್ ಯಾವೊಂದು ಕಾಲೇಜಲ್ಲಿ ಸೀಟ್ ಅಲರ್ಟ್ ಆದರೂ ನೀವು ಹೋಗೋದಕ್ಕೆ ರೆಡಿ ಇರಬೇಕು. ಅಂತಹ ಕಾಲೇಜಸ್ಸನ್ನು ಇಟ್ಕೊಂಡು ಉಳಿದಿರೋ ಕಾಲೇಜಸ್ಸನ್ನು ಡಿಲೀಟ್ ಮಾಡಿದಿರ ಅಂತ ಅಂದರೆ ನೀವು ಯಾವುದೇ ಒಂದು ರೀತಿಯ ಪ್ರಾಬ್ಲಮ್ ಅನ್ನಾದರೆ ಫೇಸ್ ಮಾಡೋದಿಲ್ಲ. ಈ ವರ್ಷದ ಸ್ಟೂಡೆಂಟ್ಸು ಯಾರೂ ಸಹ ಈ ಒಂದು ತಪ್ಪನ್ನಾದರೆ ಮಾಡೋದಕ್ಕೆ ಹೋಗಬೇಡಿ. ನಾನೀಗ ಏನು ನಿಮಗೆ ಒಂದು ಕ್ಲಿಯರಾಗಿ ಎಕ್ಸ್ಪ್ಲನೇಷನನ್ನು ಕೊಟ್ಟೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ಸ್ಟೂಡೆಂಟ್ಸು ಆಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮಿಸ್ಟೇಕನ್ನು ಮಾಡಿದ್ರು ಲಾಸ್ಟ್ ಇಯರ್ ಸ್ಟೂಡೆಂಟ್ಸು. ಕಾಲೇಜು ಅಲರ್ಟ್ ಆದ್ರೂ ಸಹ ಅಂಥ ಸ್ಟೂಡೆಂಟ್ಸು ಆಗ ಅಡ್ಮಿಷನ್ ಆಗದೆ ಸುಮ್ಮನೆ ಇದ್ಬಿಟ್ರು. ಈ ವರ್ಷ ಬಂದು CET ಎಕ್ಸಾಮನ್ನು ಸಹ ಬರೆದ್ರು. ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದೀಗ ಲೀಸ್ಟನ್ನಾದರೆ ಬಿಡುಗಡೆ ಮಾಡಿದ್ದಾರೆ, ನಾಟ್ ಎಲಿಜಿಬಲ್ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಈ ವರ್ಷ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ರಿಕ್ವೆಸ್ಟ್ ಮಾಡ್ತಿರೋದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ಒಂದು ನಿಮ್ಮ ಒಂದು ಕೌನ್ಸಿಲಿಂಗ್ ಏನು ಎಂಟರ್ ಆಗ್ತೀರಾ, ಕೌನ್ಸಿಲಿಂಗಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದಿಷ್ಟು ರೂಲ್ಸ್ ಅದರ ಇರ್ತವೆ, ನೀವು ಪ್ರತಿಯೊಂದನ್ನು ತಿಳ್ಕೋಬೇಕಾಗುತ್ತಾ. ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ಚಾಯ್ಸ್ ಎಂಟ್ರಿ ಮಾಡೋ ಟೈಮಲ್ಲಿ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ನಾನು ಆದಷ್ಟು ಡೀಟೇಲ್ಡ್ ವಿಡಿಯೋಸನ್ನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಜಸ್ಟ್ ನಿಮ್ಮ ಒಂದು ಸಪೋರ್ಟ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಏನೆಲ್ಲ ಡೌಟ್ಸ್ ಇದೆ, KEA ಕಡೆಯಿಂದ ಏನೆಲ್ಲ ಹೊಸದಾಗಿ ರೂಲ್ಸ್ ಇದ್ದಾವೆ, ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಏನೆಲ್ಲ ಮಿಸ್ಟೇಕ್ಸನ್ನು ಮಾಡಬಾರ್ದು, ಎಲ್ಲ ಅಪ್ಡೇಟ್ಸ್ನು ಕ್ಲಿಯರಾಗಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಜೊತೆಗೆ ನೀವು ಫೀಸ್ ಪೇ ಮಾಡೋ ಟೈಮಲ್ಲಿ ಯಾವ ರೀತಿ ಪೇ ಮಾಡಬೇಕು, ಯಾವೊಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲನೂ ಸಹ ಡೀಟೇಲ್ಡ್ ವಿಡಿಯೋಸನ್ನು ಖಂಡಿತವಾಗ್ಲೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾನೆ ಹೋಗ್ತೀನಿ. ಹಾಗಾಗಿ ಸ್ಟೂಡೆಂಟ್ಸು ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಸಪೋರ್ಟ್ ಮಾಡ್ತೀರಿ. ಖಂಡಿತವಾಗ್ಲೂ ಸಹ ನಾನು ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಇವತ್ತಿನ ಈ ಒಂದು KEA ಬಿಗ್ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ KCET 2024 ಸ್ಟೂಡೆಂಟ್ಸ್ಗಳಿಗೆ. ಈ ವರ್ಷ ಫ್ರೆಶ್ ಆಗಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ರೆ ಅಂಥ ಸ್ಟೂಡೆಂಟ್ಸ್ ಯಾರೂ ಈ ಒಂದು ಲೀಸ್ಟನ್ನಾದರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಇಯರು ಎಕ್ಸಾಮನ್ನು ಬರೆದು ಲಾಸ್ಟ್ ಇಯರ್ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರು ಯಾರಾದರೂ ಅಡ್ಮಿಷನ್ ತಗೊಂಡಿಲ್ಲ ಅಂಥ ಸ್ಟೂಡೆಂಟ್ಸು ಈ ವರ್ಷ KCET ಎಕ್ಸಾಮನ್ನು ಬರೆದಿರ್ತಾರಲ್ವ, ಅಂಥ ಸ್ಟೂಡೆಂಟ್ಸ್ಗಳು ಯಾರೆಲ್ಲ ನಾಟ್ ಎಲಿಜಿಬಲ್ ಇದ್ದಾರೆ ಈ ಒಂದು ಕೋರ್ಸ್ಗಳಿಗೆ, ಅದರ ಒಂದು PDF ಅಷ್ಟೇ ಇದು. ಈ ವರ್ಷ ಕೌನ್ಸಿಲಿಂಗ್ಗೆ ಫ್ರೆಶ್ ಆಗಿ ಬಂದಿರುವಂಥ ಸ್ಟೂಡೆಂಟ್ಸ್ ಯಾರೂ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ನಾನು ನಿಮಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.